ಹಲೋ ವೆಲ್ಕಮ್ ಟು ಕಲಾ ವ್ಲಾಗ್ಸ್. ನಮಸ್ತೆ, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಸೊ ನಾವು ಅಕ್ಷಯ ತೃತೀಯ ಹಬ್ಬನ ನಾಳೆ ಆಚರಿಸ್ತಾ ಇದ್ದೀವಿ ಅಲ್ವಾ. ಸೊ ಆ್ಯಕ್ಚುಲಿ ನಮ್ಮ ಮನೇಲಿ ಹೇಳ್ಕೊಟ್ಟಂಗೆ ನಾವು ಯಾವುದೇ ಮುಹೂರ್ತ ಅದು ಏನು ನೋಡೋದು ಬೇಕಾಗಿಲ್ಲ. ಅಕ್ಷಯ ತೃತೀಯ ದಿನ ಇಡೀ ದಿನ ಚೆನ್ನಾಗಿರುತ್ತೆ. ಆದರೂ ರಾಹುಕಾಲ ಅನ್ನೋದೊಂದು ಇರುತ್ತೆ ಅಲ್ವಾ. ಯೂಶ್ವಲಿ ನಾನು ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಮಿಕ್ಕಿದ ಸಮಯದಲ್ಲಿ ಪೂಜೆ ಮಾಡ್ಕೊಳ್ತೀನಿ. ಸೊ ನಾವಿವತ್ತು ಆ್ಯಕ್ಚುಲಿ ಈ ಒಂದು ಪುಟ್ಟ ಮಡಿಕೆ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡ್ವಿ. ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಒಂದು ಪುಟ್ಟ ಅಕ್ಷಯ ಪಾತ್ರೆ ಥರ ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಇದನ್ನು ಇದರಲ್ಲಿ ಏನಿದೆಯಪ್ಪ ಅಂತಂದರೆ ಅಕ್ಷಯ ತೃತೀಯ ದಿನ ನಾವು ಇದನ್ನು ತೊಗೊಂಡು ಬರ್ತೀವಿ. ಆ್ಯಕ್ಚುಲಿ ಯೂಶ್ವಲಿ ಅದನ್ನು ಇಟ್ಬಿಟ್ಟು ಇಡೀ ವರ್ಷ ನಾವು ಪೂಜೆ ಮಾಡಿಬಿಟ್ಟು, ಇಲ್ಲ ನಿಮಗೆ ಬೇಕು ಅಂದರೆ ಇದನ್ನು ನೀವು ಲೈಫ್ ಲಾಂಗ್ ಕೂಡ ಇಟ್ಕೋಬೋದು. ಈ ಥರ ಒಂದು ಮಡಿಕೆನ ತಂದುಬಿಟ್ಟು ಬರೀ ಮಡಿಕೆನ ತರೋಕ್ಕೆ ಹೋಗ್ಬೇಡಿ, ಅದ್ರ ಮೇಲೆ ಈ ಥರ ಮುಚ್ಚಳನ ತೊಗೊಂಡು ಬಂದುಬಿಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ. ಸೊ ವರ್ಷಕ್ಕೆ ವರ್ಷ ಇದನ್ನು ಚೇಂಜ್ ಮಾಡ್ಕೋಬೋದು ನೀವು ಪ್ರತಿ ಅಕ್ಷಯ ತೃತೀಯ ಆದ ನಂತರ. ಇಲ್ಲ ಅಂತಂದರೆ ಒಂದನ್ನೇ ನೀವು ಮೇಂಟೈನ್ ಮಾಡ್ತೀನಿ ಅಂದ್ರೂ ಮೇಂಟೈನ್ ಮಾಡ್ಬೋದು. ಆದರೆ ಇದ್ರದ್ದು ಒಂದು ರೂಲ್ ಏನಪ್ಪ ಅಂತಂದರೆ, ಇದಕ್ಕೆ ನಾವು ಚೆನ್ನಾಗಿ ಅರಿಶಿನ ಸವರ್ಬಿಟ್ಟು ನೋಡಿ, ಇದ್ರ ಮೇಲೆ ನಾನು ಈ ಥರ ಶ್ರೀ ಅಂತಂದು ಬರೆದಿದ್ದೀನಿ, ಶ್ರೀಮ್ ಅಂತ ಬರೀಬೇಕು. ಅದಾದ ನಂತರ ಇದ್ರ ಒಳಗಡೆ ನಾವು ಒಂದು ನೋಟನ್ನ ಇಟ್ಟಿದ್ದೀನಿ, ಹಾಗೆಯೇ 2 ಸಿಲ್ವರ್ ಕಾಯಿನ್ಸ್ನ ಇಟ್ಟಿದ್ದೀನಿ. ಹುಷಾರಾಗಿಟ್ಕೋ. ಅದಾದ ನಂತರ ನಾವು ಇದರಲ್ಲಿ ಒಂದು ಕೆಂಪು ಬಟ್ಟೆನ ಈ ಥರ ಮಡಿಸಿ ಇಟ್ಬಿಟ್ಟು ಇದರಲ್ಲಿ ಉಪ್ಪು ಹಾಕಿದ್ದೀನಿ. ಇದರಲ್ಲಿ ಉಪ್ಪು ಹಾಕ್ಬಿಟ್ಟು ಇದರಲ್ಲಿ ಒಂದು ಸ್ವಲ್ಪ ಅರಿಶಿನ ಕುಂಕುಮನ ಹಾಕಿ, ಫಸ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ನಂತರ ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಕುಂಕುಮನ ಹಾಕಿ ಈ ಥರ ಕೆಂಪು ಬಟ್ಟೆನ ಇಟ್ಬಿಟ್ಟು, ತೇವ ಬರಬಾರ್ದು ಅಲ್ವಾ, ನೋಟೆಲ್ಲ ನೆಂದು ಆಮೇಲೆ ಸಿಲ್ವರ್ ಕಾಯಿನ್ ಅಥವಾ ಗೋಲ್ಡ್ ಕಾಯಿನ್ ನೀವೇನಾದರೂ ಇಟ್ಟಿದ್ದು ಕಪ್ಪಾಗಬಾರ್ದು ಅಂತಂದರೆ ಆ ಥರ ಬಟ್ಟೆನ ಇಟ್ಬಿಟ್ಟು, ಒಂದು ಕೆಂಪು ಬಟ್ಟೆನ ಈ ಥರ ಒಂದು ನೋಟ್ನ ಇಟ್ಬಿಟ್ಟು ಅದ್ರ ಮೇಲೆ ನಾನು ಈ ಥರ ಒಂದು ಮುಚ್ಚಳನ ಮುಚ್ಚಿ ಇಟ್ಟಿರ್ತೀನಿ. ಇದನ್ನು ನಾವು ಎವ್ರಿ ಡೇ ಪೂಜೆ ಮಾಡ್ತಾ ಬರಬೇಕು. ಇದನ್ನು ತೊಳಿಬಾರ್ದು, ಒರೆಸಬಾರ್ದು. ಇದನ್ನು ತಿರ್ಗಾ ನೀವು ಮತ್ತೆ ಒಂದು ಅಕ್ಷಯ ತೃತೀಯ ಬಂದಾಗ ನೀವು ಇದನ್ನು ರಿಪ್ಲೇಸ್ ಮಾಡ್ಕೋಬೋದು. ಇಲ್ಲಾಂದರೆ ಒಂದೇ ಇಟ್ಟು ನೀವು ಪೂಜೆ ಮಾಡ್ತೀನಿ ಅಂದರೆ ಮಾಡ್ಬೋದು. ಬಟ್ ನಮ್ಮ ಮನೆಯಲ್ಲಿ 3-4 ಜನ ನಾವು ಪೂಜೆ ಮಾಡ್ತಾ ಇರ್ತೀವಿ ಅಲ್ವಾ. ನೋಡಿ, ಲಾಸ್ಟ್ ಟೈಮ್ ನಮ್ಮಮ್ಮ ಇದನ್ನು ವೈಪ್ ಮಾಡಿಬಿಟ್ರು ಗೊತ್ತಿಲ್ಲದೆ. ಏನೂ ಅನರ್ಥ ಆಗಲ್ಲ, ನಮ್ಮ ಮೈಂಡ್ ಸೆಟ್ ಅಷ್ಟೇ. ನೆಗೆಟಿವಿಟಿ ನೀವು ಆ ಥರ ಯೋಚನೆನೇ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅಯ್ಯೋ ಒರೆಸ್ಬಿಟ್ರಲ್ಲ ಏನಾಗುತ್ತೋ ಇಟ್ಸ್ ಓಕೆ, ಬೈ ಮಿಸ್ಟೇಕ್ ಅವ್ರಿಗೆ ಗೊತ್ತಿರಲಿಲ್ಲ, ಆಗೋಯ್ತು, ಇಟ್ಸ್ ಓಕೆ. ಸೊ ಈ ಅಕ್ಷಯ ತೃತೀಯ ಈಗ ನಾನು ಇದನ್ನು ಈ ಥರದ್ದೇ ಒಂದು ಮಡಿಕೆನ ಆಮೇಲೆ ಮುಚ್ಚಳನ ತೊಗೊಂಡು ಬಂದು ನಾನು ರಿಪ್ಲೇಸ್ ಮಾಡಿ ಇಡ್ತೀನಿ. ಇದನ್ನು ತುಂಬಾ ಸಿಂಪಲ್ ಇದೆ. ಸೊ ನಾವು ಇದನ್ನು ಯಾಕಪ್ಪ ಮಾಡ್ತೀವಿ ಅಂತಂದರೆ, ಈ ಇದು ಒಂದು ನಾವು ಅಕ್ಷಯ ಪಾತ್ರೆ ಅಂತಂದು ನಾವು ಕನ್ಸಿಡರ್ ಮಾಡಿ ನಾವೇನು ಮನೇಲಿಟ್ಟು ಪೂಜೆ ಮಾಡ್ತೀವಿ ಅಲ್ವಾ. ಇದು ನಮಗೆ ಉಪ್ಪು ಇದೆ, ಇದರಲ್ಲಿ ಉಪ್ಪಿಂದ ನಮಗೆ ಆ್ಯಕ್ಚುಲಿ ನಮ್ಮ ನೆಗೆಟಿವಿಟಿ ಅದು ಎಲ್ಲ ಏನಿರುತ್ತೋ ಅದೆಲ್ಲ ಹೊರಟೋಗುತ್ತೆ. ಆಮೇಲೆ ಎಲ್ಲ ಒಂದು ಪಾಸಿಟಿವ್ ಥಾಟ್ಸ್ ನಮ್ಮ ಮನದಲ್ಲಿ, ಆಮೇಲೆ ನಮ್ಮ ಮನೆಯಲ್ಲಿ ಏನೇ ಇದ್ರೂ ಒಂದು ಪಾಸಿಟಿವ್ ಎನರ್ಜಿ ಓಡಾಡ್ತಾ ಇರುತ್ತೆ. ಹಾಗೆಯೇ ಅದ್ರ ಮೇಲೆ ಒಂದು ಕೆಂಪು ಬಟ್ಟೆನ ನಾನು ಜಸ್ಟ್ ತೇವಕ್ಕೆ ಇದಾಗಬಾರ್ದು ಅಂತ ಇಟ್ಟಿರೋದು. ಅದ್ರ ಮೇಲೆ ನಾನು ನೋಟನ್ನ ಹಾಗೆಯೇ ನಾಣ್ಯಗಳನ್ನ ಇಟ್ಟಿದ್ದೀನಿ. ಲಕ್ಷ್ಮಿನ ನಾವು ಆಹ್ವಾನ ಮಾಡಿಬಿಟ್ಟು ಇದರಲ್ಲಿ ಇಟ್ಟಂಗೆ. ಇದರಿಂದ ನಾನು ಇದರಲ್ಲಿ ಯೂಶ್ವಲಿ ನಾವೇನಾದ್ರೂ ನಮ್ಮ ಸ್ಯಾಲ್ರಿ ಬಂದಾಗಲಿ ಅಥವಾ ಹೊಸದೇನಾದರೂ ನಾನು ಚಿನ್ನನೋ ಬೆಳ್ಳಿನೋ ಕೊಂಡ್ಕೊಂಡಿದ್ದೆ ಅಂದರೆ ನಾನು ಇದಕ್ಕೆ ಮುಟ್ಟಿಸ್ಬಿಟ್ಟು ಇದರಲ್ಲಿ ಇಟ್ಬಿಟ್ಟು ನಾನು ತೆಗೆದುಬಿಟ್ಟು ಆಮೇಲೆ ನೆಕ್ಸ್ಟ್ ದಿನ ತೊಗೊಳ್ತೀನಿ ಅದನ್ನು. ಸೊ ಅದೊಂದು ಅಭ್ಯಾಸನ ನಾನು ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ನಾನು ಇಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದಾನೇ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳ್ತೀನಿ. ಏನೋ ನಾವು ಓವರ್ ನೈಟ್ ತುಂಬ ಶ್ರೀಮಂತರಾಗ್ಬಿಡ್ತೀವಿ ಅಥವಾ ಏನೋ ಸಾಧನೆ ಮಾಡಿಬಿಡ್ತೀವಿ ಅಂತ ನಾನು ಹೇಳಲ್ಲ. ನಮ್ಮ ಪ್ರಯತ್ನನೂ ಇರಲೇಬೇಕಾಗುತ್ತೆ ಅಲ್ವಾ. ಸೊ ಆ ಪ್ರಯತ್ನದ ಜೊತೆಯಾಗಿ ನಮ್ಮ ಅನಗತ್ಯ ಖರ್ಚುಗಳು ಬರಬಾರ್ದು. ಈಗ ನೋಡಿ, ಎಷ್ಟೊಂದು ಸತಿ ಹೆಂಗಾಗೋದು ಅಂದರೆ ಮನೆಯಲ್ಲಿ ಪ್ರತಿ ತಿಂಗಳು ನಾವೇನೋ ಓಕೆ ಈಗ ಉಳಿತಾಯ ಆಯ್ತಪ್ಪ ಅಂತ ಅನ್ನೋಷ್ಟರಲ್ಲಿ ವಾಷಿಂಗ್ ಮಿಷಿನ್ ಕೆಡೋದು, ಫ್ರಿಜ್ ಕೆಡೋದು, ಟಿ ವಿ ಕೆಡೋದು, ಅನವಶ್ಯ ಖರ್ಚುಗಳೇ, ಏನೋ ಒಂದು ಖರ್ಚುಗಳು ಅಂದ್ಕೊಂಡೇ ಇರಲ್ಲ, ನಮ್ಮ ಲಿಸ್ಟಲ್ಲಿ ಇರೋದೇ ಇಲ್ಲ, ಆ ಥರ ಒಂದು ಖರ್ಚು ಬಂದುಬಿಡೋದು. ಸೊ ಹಂಗೆ ಆಗಬಾರ್ದು, ಅದು ನೀಟಾಗಿ ಮೇಂಟೈನ್ ಆಗಬೇಕು ಅಂತಂದಾಗ ಅಂದರೆ ನಾವು ಬೇಡ್ಕೋಬೇಕು ದೇವರಿಗೆ, ಈ ಥರ ಅನವಶ್ಯ ಖರ್ಚುಗಳು ಬರಬಾರ್ದು, ಅನಾರೋಗ್ಯಕ್ಕೀಡಾಗಬಾರ್ದು ಯಾರು, ನಮಗೆ ಒಳ್ಳೆ ಸುಖ ಶಾಂತಿ ಸಮೃದ್ಧಿನ ತಂದುಕೊಡಪ್ಪ ದೇವ್ರೆ ಅಂತಂದು ಬೇಡ್ಕೊಂಡ್ಬಿಟ್ಟು ನಾವು ಈ ಥರ ಒಂದು ಮಡಿಕೆನ ಇಟ್ಟುಬಿಟ್ಟು ನಾನು ಪೂಜೆ ಮಾಡೋದೊಂದು ಸಂಪ್ರದಾಯನ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಆ್ಯಕ್ಚುಲಿ ಒಬ್ಬರಿಂದ ನಾನು ನೋಡಿ ಕಲ್ತಿರೋದು ಇದನ್ನು. ಸೊ ಹಾಗಾಗಿ ನನಗೆ ಇದರಿಂದ ಪಾಸಿಟಿವಿಟಿ ಬಂದಿರೋದ್ರಿಂದ ನಾನು ಇನ್ನೊಬ್ಬರಿಗೂ ಹೇಳ್ಕೊಡೋಣ, ಅವ್ರಿಗೂ ಹೆಲ್ಪ್ ಆಗ್ಬೋದೇನೋ ಅಂತ ಅನ್ನೋ ಒಂದು ನಿಟ್ಟಿನಿಂದ ನಾನು ಹೇಳ್ತಾ ಇದ್ದೀನಿ. ಅಗೇನ್ ಇಟ್ಸ್ ಯೋರ್ ಪರ್ಸ್ನಲ್ ಚಾಯ್ಸ್, ನಿಮಗೆ ಬೇಕಾದರೆ ನೀವು ತೊಗೊಂಡು ಬರ್ಬೋದು, ಇಲ್ಲ ಅಂತಂದರೆ ಟೋಟಲಿ ಫೈನ್. ಹಾಗೆಯೇ ಅಕ್ಷಯ ತೃತೀಯ ದಿನ ನಾವು ಚಿನ್ನ ಬೆಳ್ಳಿನೇ ಖರೀದಿಸಬೇಕು ಅಂತ ಅನ್ನೋದನ್ನು ಏನೂ ಇಲ್ಲ. ಮೇನ್ ನಮಗೆ ಹೊಟ್ಟೆಗೆ ಇರಬೇಕು. ಅಕ್ಕಿ ಧಾನ್ಯಗಳನ್ನು ತೊಗೊಂಬನ್ನಿ, ಅಕ್ಕಿ ಬೆಲ್ಲ ತೊಗೊಂಡು ಬನ್ನಿ.
ಆಮೇಲೆ ಉಪ್ಪು ತೊಗೊಂಡು ಬನ್ನಿ, ಅದು ಕೂಡ ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಯಾಗಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದು ನೀವು ಇದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಥರದೊಂದು ಮಡಿಕೆನ ತೊಗೊಂಬಂದು ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಅರ್ಶಿನ ಒರೆಸ್ಬಿಟ್ಟು ಈ ಥರ ಶ್ರೀ ಅಂತನೋ ಬರೆದು ಓಂ ಅಂತನೋ ಬರೆದು ಸ್ವಸ್ತಿಕ್ನೂ ಬರೆದು ಇಡ್ಬೋದು ನೀವು. ಅದರೊಳಗಡೆ ಉಪ್ಪನ್ನ ತುಂಬಿ ಅದ್ರ ಮೇಲೆ ಒಂದು ಬಟ್ಟೆ, ಎಲ್ಲೋ ಬಟ್ಟೆನೋ ಕೆಂಪು ಬಟ್ಟೆನೋ ಇಟ್ಬಿಟ್ಟು ಅದ್ರ ಮೇಲೆ ಕಾಯಿನ್ಸ್ ಹಾಗೇನೆ ಒಂದು ನೋಟನ್ನು ಇಟ್ಬಿಟ್ಟು ನೀವು ಡೈಲಿ ಇದಕ್ಕೆ ಊದಿನ ಕಡ್ಡಿ ಬೆಳಗ್ಗೆ ನೀವು ದೀಪ ಹಚ್ಚಿದಾಗ ಒಂದು ಹೂ ಇಟ್ಬಿಟ್ಟು ಊದಿನ ಕಡ್ಡಿ ಬೆಳಗ್ಗೆ ನೀವು ಒಂದು ಲಕ್ಷ್ಮೀ ಮಂತ್ರನ ಹೇಳ್ಕೊಬೋದು, ಇಲ್ಲಾಂತಂದರೆ ಕುಬೇರ ಮಂತ್ರನಾದರೂ ಹೇಳ್ಕೊಂಡ್ಬಿಟ್ಟು ನೀವು ಇದನ್ನು ಪೂಜೆ ಮಾಡ್ತಾ ಬರ್ಬೋದು. ನಿಮಗೆ ಡೆಫಿನೆಟ್ಲಿ ನಿಮಗೆ ಚೇಂಜಸ್ ಕಾಣ್ತಾ ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಥಿಂಕ್ ಇದು ಅಕ್ಷಯ ತೃತೀಯ ಒಂದು ನನ್ನ ಎಲ್ಲ ಹೆಣ್ಮಕ್ಳಿಗೆ ತುಂಬ ಖುಷಿ ಕೊಡೋವಂಥ ಹಬ್ಬ ಅನ್ಕೊತೀನಿ. ಇದು ವರಮಹಾಲಕ್ಷ್ಮಿ ಹಬ್ಬ, ಎಲ್ರಿಗೂ ಅಷ್ಟೇ. ಒಂದು ಮನೆಗೆ ಏನಾದರೂ ಒಂದು ಚಿನ್ನ ಬೆಳ್ಳಿ ತೊಗೊಂಡು ಬರ್ತೀವಿ ಅನ್ನೋ ಖುಷಿ ಇರುತ್ತೆ. ಅಕಸ್ಮಾತಾಗಿ ನಮಗೆ ಚಿನ್ನ ಬೆಳ್ಳಿ ತೊಗೊಳ್ಳೋಷ್ಟು ನಮಗೆ ಇನ್ನೂ ನಮಗೆ ಶಕ್ತಿ ಕೊಟ್ಟಿಲ್ಲ ದೇವರು ಅಂತಂದರೆ ಅಟ್ಲೀಸ್ಟ್ ನಮಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಅಷ್ಟೈಶ್ವರ್ಯಗಳನ್ನು ತಂದು ಕೊಡಲಿ ಅಂತ ನಂದು ನಾವು ಬೇಡ್ಕೊಂಡು ಪೂಜೆ ಮಾಡೋ ಒಂದು ಒಳ್ಳೆ ದಿನ ಆಗಿರುತ್ತೆ ಅಲ್ವಾ. ಸೊ ನನ್ನ ಮಗಳೂ ಆ್ಯಕ್ಚುಲಿ ತುಂಬಾ ಎಕ್ಸೈಟ್ ಆಗಿದ್ದಾಳೆ. ನಾಳೆ ಹಬ್ಬಕ್ಕೆ ಅವ್ರ ಅಪ್ಪಗೆ ಕಾಲ್ಗೆಜ್ಜೆ ಕೊಡಿಸು ಅಂತ ಕೇಳಿದ್ದಾಳೆ. ಇವಳು ನಮ್ಮ ಮನೆ ಲಕ್ಷ್ಮಿ, ಇವಳು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಆಮೇಲೆ ನಮ್ಮ ಮನೆ ಲಕ್ಷ್ಮಿ, ಪುಟ್ಟ ಲಕ್ಷ್ಮಿ ತಾನಾಗೆ ಬಾಯಿ ಬಿಟ್ಟು ಕೇಳಿದ್ದಾಳೆ ನನ್ನ ಕಾಲ್ಗೆಜ್ಜೆ ಬೇಕು ಅಪ್ಪ ಅಂತಂದು. ಸೊ ನಾಳೆ ಅವರಪ್ಪ ನಾನು ಕೊಡಿಸ್ತೀನಮ್ಮ ಅಂತ ಹೇಳಿದ್ದಾರೆ. ಪಾಪ ಅವ್ರಿಗೆ ಆಫೀಸ್ ಇದೆ, ಬಟ್ ಸ್ಟಿಲ್ ಅವ್ರು ಕರ್ಕೊಂಡೋಗಿ ಕೊಡಿಸ್ತಾರಂತೆ. ಸೊ ಅದ್ರದ್ದು ಕೂಡ ನಾನು ವ್ಲಾಗ್ ಮಾಡಿ ಹಾಕ್ತೀನಿ, ನಾವು ಎಲ್ಲಿ ತೊಗೊಂಡ್ವಿ ಈ ಗೆಜ್ಜೆನ ಅಂತಂದು ಅನ್ನೋದನ್ನು. ಸೊ ಐ ಥಿಂಕ್ ಈ ಸತಿ ನಾವು ಇಷ್ಟು ನಮ್ಮ ಅಕ್ಷಯ ತೃತೀಯ ಪ್ಲ್ಯಾನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ನಾನು ಅಕ್ಷಯ ತೃತೀಯದ ಪೂಜಾ ಕೂಡ ಮಾಡ್ತೀನಿ ಅಲ್ವಾ, ಅದ್ರದ್ದು ನಾನು ಬ್ಲಾಗ್ ಮಾಡಿಬಿಟ್ಟು ನಾನು ಪೋಸ್ಟ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಏನಾದರೂ ಮಿಸ್ ಮಾಡಿದ್ರೆ ಮ್ಯಾಮು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. Thank you for watching.